ಬಿಜೆಪಿಯ ಶ್ರೀನಿವಾಸ್ಗೆ 25,870 ಮತಗಳು. ದಾವಣಗೆರೆಯಲ್ಲಿ 8ನೇ ಸುತ್ತಿನ ಮತ ಎಣಿಕೆಯ ನಂತರ ಎಸ್ಡಿಪಿಐ ಅಭ್ಯರ್ಥಿ ಅಫ್ಜರ್ ಕೊಡ್ಲಿಪೇಟೆಗೆ 5,000ಕ್ಕೂ ಹೆಚ್ಚು ಮತಗಳು. ದಾವಣಗೆರೆಯಲ್ಲಿ ಎಸ್ಡಿಪಿಐ ಅಫ್ಜರ್ ಕೊಡ್ಲಿಪೇಟೆಗೆ 5,000ಕ್ಕೂ ಹೆಚ್ಚು ಮತಗಳು. 8,000ಕ್ಕೂ ಹೆಚ್ಚು ಲೀಡ್ನಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಇದ್ರು. ಒಂದೇ ಸುತ್ತಿನಲ್ಲಿ ಕಾಂಗ್ರೆಸ್ 5,000 ಲೀಡನ್ನು ಕಡಿಮೆ ಮಾಡಿದೆ. 3,925 ಮತಗಳ ಮುನ್ನಡೆ ಬಿಜೆಪಿಗೆ 7 ಸುತ್ತಿನ ಮತ ಎಣಿಕೆಗಳ ನಂತರ. ದಾವಣಗೆರೆಯಲ್ಲಿ ಇನ್ನೂ ಕಾಂಗ್ರೆಸ್ಗೆ ಅವಕಾಶ ಇದೆ ಅಂತಾರೆ ನಟರಾಜ್ ಗೌಡ್ರು. ಯಾಕಂದರೆ ಒಂದೇ ಸುತ್ತಿನಲ್ಲಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮುನ್ನಡೆ. 1,000 ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರ್ ಸಮರ್ಥ್ಗೆ ಮುನ್ನಡೆ. ಬೆಳಿಗ್ಗೆಯಿಂದ 3 ಗಂಟೆಗಳ ಮತ ಎಣಿಕೆ ನಂತರ ಮೊದಲ ಬಾರಿ ಶಾಮನೂರ್ ಸಮರ್ಥ್ಗೆ ಮುನ್ನಡೆ. ಮುಸ್ಲಿಂ ಬಾಹುಳ್ಯದ ಮತಗಟ್ಟೆ ಕೇಂದ್ರಗಳಲ್ಲಿ ಮತ ಎಣಿಕೆ ಶುರುವಾದ 1ನೇ ಸುತ್ತಿನಲ್ಲೇ ಸಮರ್ಥ್ಗೆ 1,000 ಮತಗಳ ಮುನ್ನಡೆ. ಕಾಂಗ್ರೆಸ್ಗೆ ಒಳ್ಳೆಯ ಸುದ್ದಿ ದಾವಣಗೆರೆಯಿಂದ ಬರ್ತಾ ಇದೆ. ಬಾಗಲಕೋಟೆಯಲ್ಲಿ ಒಂದು ಸ್ಪಷ್ಟ ಲೀಡ್ ಇದೆ. ದಾವಣಗೆರೆಯಲ್ಲೂ ಕೂಡ ಕಾಂಗ್ರೆಸ್ಗೆ 8ನೇ ಸುತ್ತಿನ ಮತ ಎಣಿಕೆಯ ನಂತರ 1,000 ಮತಗಳ ಮುನ್ನಡೆ. ನಟರಾಜ್ ಗೌಡ್ರೆ, ಹೋಪ್ಸ್ ಬಂತು ಮತ್ತೆ? ಖಂಡಿತವಾಗಿ. ಯಾಕಂದರೆ ಅಲ್ಲಿ ಯಾವಾಗಲೂ ಕಾಂಗ್ರೆಸ್ಸೇ ಗೆದ್ದಿದೆ, ಗ್ಯಾರಂಟಿ ಯೋಜನೆಗಳಿದ್ದಾವೆ. ಆಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದೇ ಇತ್ತು ಖಂಡಿತವಾಗಿ. ಅದ್ರ ನಡುವೆನೂ ಕೂಡ ಅಂತರಗಳು ಕಡಿಮೆ ಆಗಬಹುದು ಅಂತ ನಮ್ಗೆ ಅದು ವಿಶ್ವಾಸ ಇತ್ತು. ಈಗಲೂ ನನಗೆ ಅನಿಸುತ್ತೆ ಒಂದು 15,000 ಮತಗಳು ಜಾಸ್ತಿ ಅಂತರದಲ್ಲೇ ಸಮರ್ಥ ಗೆಲ್ತಾರೆ ಅಂತ ಒಂದು ಭರವಸೆ ಇದೆ. ಇಂಟ್ರೆಸ್ಟಿಂಗ್ಲಿ ದಾವಣಗೆರೆಯಲ್ಲಿ ಎಸ್ಡಿಪಿಐ ಎಷ್ಟು ಓಟ್ ತಗೊಂಡು 5,000 ಇದುವರೆಗೂ 5,000. ಅಫ್ಸರ್ ಕೊಡ್ಲಿಪೇಟೆ 5,000 ಮತಗಳು, 5,384. ಮುಸ್ಲಿಂ ಬಾಹುಳ್ಯದ ಮತಗಟ್ಟೆಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿತು. ಏಳು ಸುತ್ತುಗಳ ಕಾಲ ನಿರಂತರ ಮುನ್ನಡೆ ಕಾಯ್ದುಕೊಂಡ ಬಿಜೆಪಿ 8ನೆಯ ಸುತ್ತಿನ ಮತ ಎಣಿಕೆಯಲ್ಲಿ ಹಿನ್ನಡೆಗೆ ಬಂತು. ಮುಸ್ತಫಾನಗರ, ಭಾಷಾನಗರ ಪ್ರದೇಶಗಳ ಮತಗಟ್ಟೆಗಳಲ್ಲಿ ಕಾಂಗ್ರೆಸ್ಸಿಗೆ ವೋಟ್ ಬಂದಿದ್ದಾವೆ. ಎಂಟು ಗಂಟೆಯ ಮತ ಎಣಿಕೆ ಆರಂಭವಾದಾಗಿನಿಂದ ಇಲ್ಲಿ ತನಕ ಮೊಟ್ಟ ಮೊದಲ ಸಲ 2 ಉಪಚುನಾವಣೆಯ ಮುನ್ನಡೆಗಳಲ್ಲಿ ಕಾಂಗ್ರೆಸ್ ಮುಂದೆ ಬಂದಿದೆ. ಬಾಗಲಕೋಟೆಯಲ್ಲಿ 14ನೇ ಸುತ್ತಿನ ಮತ ಎಣಿಕೆ ನಡೀತಾ ಇದ್ರೆ ದಾವಣಗೆರೆಯಲ್ಲಿ 8ನೇ ಸುತ್ತಿನ ಮತ ಎಣಿಕೆ.
ಮತ್ತು ದಾವಣಗೆರೆ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಹಿನ್ನಡೆ, ಕಾಂಗ್ರೆಸ್ ಮುನ್ನಡೆ. ಬಾಗಲಕೋಟೆಯಲ್ಲಿ ಮೊದಲ ಸುತ್ತಿನಿಂದಲೇ ಕಾಂಗ್ರೆಸ್ನ ಉಮೇಶ್ ಮೇಟಿಗೆ ಭಾರಿ ಮುನ್ನಡೆ ಇದೆ. 10,321 ಮತಗಳ ಮುನ್ನಡೆ ಉಮೇಶ್ ಮೇಟಿಗೆ. ವೀರಣ್ಣ ಚರಂತಿಮಠ್ 43,000 ಮತಗಳನ್ನು ಪಡೆದಿದ್ರೆ 10,000ಕ್ಕೂ ಹೆಚ್ಚು ಮತಗಳ ಮುನ್ನಡೆಯನ್ನ ಉಮೇಶ್ ಮೇಟಿ ಕಾಯ್ದುಕೊಂಡಿದ್ದಾರೆ. ಬಹುತೇಕ 10 ಸುತ್ತಿನ ಮತ ಎಣಿಕೆಗಳು ಬಾಗಲಕೋಟೆಯಲ್ಲಿ ಮುಕ್ತಾಯಗೊಂಡಿವೆ. 8 ಸುತ್ತಿನ ಮತ ಎಣಿಕೆ ದಾವಣಗೆರೆಯಲ್ಲಿ ನಡೆದಿದೆ. $10,321 ವೆರಿ ಕಂಫರ್ಟಬಲ್ ಲೀಡ್ ಉಮೇಶ್ ಮೇಟಿ ಅವರಿಗೆ ಬಾಗಲಕೋಟೆಯಲ್ಲಿ. ತಂದೆಯ ನಿಧನದ ನಂತರ ತೆರವಾಗಿದ್ದ ಕ್ಷೇತ್ರ. ಅಣ್ಣ, ಅಕ್ಕ, ತಂಗಿ ಎಲ್ಲರೂ ಕೂಡ ಟಿಕೆಟ್ಗಾಗಿ ಹಠ ಹಿಡಿದಿದ್ರು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಕರೆಸ್ಕೊಂಡು ಉಮೇಶ್ ಮೇಟಿಗೆ ಟಿಕೆಟ್ ಫೈನಲ್ ಮಾಡಿದ್ರು. ಬಾಗಲಕೋಟೆಯಲ್ಲಿ ಒಂದು ಕಂಫರ್ಟಬಲ್ ಲೀಡ್ ಕಾಂಗ್ರೆಸ್ಗೆ ಉಮೇಶ್ ಮೇಟಿ ತಂದು ಕೊಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ 10,321 ಮತಗಳ ಮುನ್ನಡೆ ಉಮೇಶ್ ಮೇಟಿಗೆ ವೀರಣ್ಣ ಚರಂತಿಮಠ್ ವಿರುದ್ಧ. HY ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ್ ಫೈಟ್ನಲ್ಲೂ ಕೂಡ 4,000 ಮತಗಳ ಅಂತರ ಮಾತ್ರ ಇತ್ತು. ಆದರೆ ಬೈ ಎಲೆಕ್ಷನ್ನಲ್ಲಿ ಮತ ಎಣಿಕೆ 3 ಗಂಟೆ 9 ನಿಮಿಷ ಆದ ಮೇಲೂ 10,321 ಮುನ್ನಡೆಯನ್ನ ಉಮೇಶ್ ಮೇಟಿ ಬಾಗಲಕೋಟೆಯಲ್ಲಿ ಕಾಯ್ದುಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ, ದಾವಣಗೆರೆಯಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ 1,000 ಮತಗಳ ಹಿನ್ನಡೆ. ಬೆಳಿಗ್ಗೆ ಪೋಸ್ಟಲ್ ಬ್ಯಾಲೆಟ್ ನಿಂದಲೂ ಕೂಡ ಶ್ರೀನಿವಾಸ್ ದಾಸ್ ಕರಿಯಪ್ಪ 8,000ದವರೆಗೆ ಮುನ್ನಡೆಯನ್ನ ದಾಖಲಿಸಿದ್ರು. ಆದರೆ ದಾವಣಗೆರೆಯಲ್ಲಿ 8ನೇ ಸುತ್ತಿನ ಮತ ಎಣಿಕೆಯ ಬಳಿಕ ಸರಿಯಾಗಿ 1,000 ಮತಗಳ ಹಿನ್ನಡೆ ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ. ಕೇರಳದಲ್ಲಿ UDF ಸ್ಪಷ್ಟ ಬಹುಮತದತ್ತ. ಕೇರಳದಲ್ಲಿ UDF, ಕಾಂಗ್ರೆಸ್ ನೇತೃತ್ವದ UDFಗೆ ಶುಭ ಸುದ್ದಿ ಕೇರಳದಿಂದ ಬರ್ತಾ ಇದೆ. ಬಿಜೆಪಿ 1 ಕ್ಷೇತ್ರದಲ್ಲಿ ಮಾತ್ರ ಕೇರಳಂನಲ್ಲಿ ಮುನ್ನಡೆ. ಭಾರಿ ಬಹುಮತದತ್ತ ಕಾಂಗ್ರೆಸ್. 95 ಕ್ಷೇತ್ರಗಳಲ್ಲಿ UDF, 42 ಕ್ಷೇತ್ರಗಳಲ್ಲಿ LDF. ಪ್ರಚಂಡ ಆಂಟಿ ಇನ್ಕಂಬನ್ಸಿಯ ಲಾಭ ಕಾಂಗ್ರೆಸ್ ನೇತೃತ್ವದ UDFಗೆ. ತೆಲಂಗಾಣ ಗೆದ್ದ ನಂತರ 1 ರಾಜ್ಯವನ್ನ ಕೂಡ ಕಾಂಗ್ರೆಸ್ ಗೆಲ್ಲಲು ಸಾಧ್ಯ ಆಗಿರಲಿಲ್ಲ. ಜಾರ್ಖಂಡ್ನಲ್ಲಿ ಜೂನಿಯರ್ ಪಾರ್ಟ್ನರ್ ಆಗಿತ್ತು. ಆದರೆ ಕಾಂಗ್ರೆಸ್ ನೇತೃತ್ವದ UDFಗೆ ಕೇರಳಂನಲ್ಲಿ CPM ವಿರುದ್ಧ ಒಂದು ಪ್ರಚಂಡ ಗೆಲುವು. 85ರಲ್ಲಿ UDF, ಮುನ್ನಡೆ ಏನು ತೋರಿಸ್ತಾ ಇದೆ ಅಂದ್ರೆ ಅನೇಕರು ಅಂದುಕೊಂಡಷ್ಟು ಮುಸ್ಲಿಂ ಮತಗಳು ಡಿಸ್ಟರ್ಬ್ ಆಗಿಲ್ಲ ಅಲ್ಲಿ. ಅದಿದ್ದು 1 ಗಂಟೆ ಕಾಯಬೇಕು ಅನ್ಸುತ್ತೆ ನನಗೆ. ಯಾಕಂದ್ರೆ ಇದು ಫಸ್ಟ್ ರೌಂಡ್ ಆಫ್ ಮುಸ್ಲಿಂ ಬಾಹುಳ್ಯದ ವಾರ್ಡ್ಗಳ ಎಣಿಕೆ ಶುರುವಾಗ್ತಾ ಇದ್ದಂತೆ ಲೀಡಿಗೆ ಬಂದಿರುವುದೇನಂತ ಒಂದು ವಾರ್ಡ್ನಲ್ಲಿ ಹಂಗ, ಅಂದ್ರೆ ಈಗ ಒಂದು ಬೂತ್ನಲ್ಲಿ ಹಂಗ ಆದ ತಕ್ಷಣ ನನಗನ್ಸುತ್ತೆ ಈಗ ದಾವಣಗೆರೆ ಇಟ್ ವಿಲ್ ಗೋ ಟು ದ ವೈರ್ ಅಂತ ಅನ್ಸುತ್ತೆ ನನಗೆ. ಮುಸ್ಲಿಂ ಎಷ್ಟು ಡಿವೈಡ್ ಆಗ್ತವೆ, ಕಾಂಗ್ರೆಸ್ ಗೆಲ್ಲುತ್ತಾ ಸೋಲುತ್ತಾ ಎಲ್ಲವೂ ಕೂಡ ವಿ ಶುಡ್ ವೇಟ್ ಟಿಲ್ 12:30. ಎಸ್, ಧನಂಜಯ ಸರ್ಜಿ ಅವರು ನಮ್ಮನ್ನ ಜಾಯ್ನ್ ಯಾಕಂದ್ರೆ ಅಬ್ಸರ್ವ್ ಕೊಡ್ಲಿಪೇಟೆ ಕೂಡ 5,500 ಮತಗಳನ್ನು ತೆಗೆದುಕೊಂಡಿದ್ದಾರೆ. ಅವ್ರು ಎಷ್ಟು ಮತಗಳನ್ನು ತೆಗೆದುಕೊಳ್ತಾರೆ, ಇಫ್ ಹಿ ಬ್ರೀಚಸ್ 10,000 12,000 ಆಗೇನಾಗುತ್ತೆ ಅನ್ನೋದು. ಎಸ್ ಎಸ್ ಧನಂಜಯ ಸರ್ಜಿ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಬಿಜೆಪಿ ಮುಖಂಡರು, ವಿಧಾನ ಪರಿಷತ್ ಸದಸ್ಯರು. ಕಾರ್ಯಕ್ರಮಕ್ಕೆ ಸ್ವಾಗತ ಧನಂಜಯ ಸರ್ಜಿ ಅವರೇ. ನಮಸ್ಕಾರ. ಅಭಿನಂದನೆಗಳು. ಪಶ್ಚಿಮ ಬಂಗಾಳದಲ್ಲಿ ಒಂದು ಡಿಸಿಸಿವ್ ವಿಕ್ಟ್ರಿ ಕಡೆ ತಮ್ಮ ಪಕ್ಷ ಹೋಗ್ತಾ ಇದೆ. ಆಸ್ ಎಕ್ಸ್ಪೆಕ್ಟೆಡ್. ಏನು ಈ ರಿಸಲ್ಟ್ಗೆ ಏನು ಕಾರಣ ಆಯಿತು ಅನ್ಸುತ್ತೆ ನಿಮಗೆ? ಇದು ಕಾರಣ ಬಹಳಷ್ಟು ಮುಖ್ಯ ಕಾರಣಗಳಿದೆ. ಒಂದೇದು SIR ಅಲ್ಲಿ ವೋಟ್ ಡಿಲೀಷನ್ ಆಗಿರೋದು. 27 ಲಕ್ಷ ಮತದಾರರು ಅಂದರೆ ಡೆಡ್ ಎಲ್ಲ ಬಿಟ್ಟು ಆ್ಯಕ್ಚುಲಿ ಅಲ್ಲೇನು ಚಾಪಾ ವೋಟ್ ಅಂತೇಳಿ ಫೇಕ್ ವೋಟ್ ಆಗ್ತಾ ಇತ್ತು, ಅದನ್ನು ಕಡಿವಾಣ ಹಾಕಿರೋದು.
ಎರಡನೇದು ಹಿಂದುತ್ವ ಕನ್ಸಾಲಿಡೇಷನ್ ಆಗಿರೋದು ಎರಡನೇದು. ಮೂರನೇದು ಅದು ಬಾಂಗ್ಲಾದ ಇಂಟರ್ನಲ್ ಸೆಕ್ಯುರಿಟಿ ಏನು ಥ್ರೆಟ್ ಇತ್ತು ನಮ್ಮ ಭಾರತ ದೇಶಕ್ಕೆ, ಅದನ್ನು ಖಂಡಿತವಾಗ್ಲೂ ಅಲ್ಲಿನ ಮತದಾರರು ಅರ್ಥ ಮಾಡ್ಕೊಂಡಿದ್ದಾರೆ. ಇದು ನಿಜವಾಗ್ಲೂ ಮುಂದೆ ನಮ್ಮ ದೇಶಕ್ಕೆ ಥ್ರೆಟ್ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತು ಅಲ್ಲಿನ ದೃಶ್ಯಗಳು ಶಾಮ್ನೂರು ಅವರ ಕುಟುಂಬದ ಅವರ ಮನೆಯಿಂದ ಬರ್ತಾ ಇರುವಂಥ ದೃಶ್ಯಗಳು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ 1000 ಮತಗಳ ಮುನ್ನಡೆ ಅಂತ ತೋರಿಸಿದ ತಕ್ಷಣ ಒಂದು ಸಂಭ್ರಮ ಏರ್ಪಡ್ತಂತಲ್ಲಿ. ಶಾಮನೂರರ ಮನೆ ದಾವಣಗೆರೆಯಲ್ಲಿ. ಎಸ್ ಧನಂಜಯ ಸರ್ಜಿ ಅವರೇ, ಈ ಸಲ ಪಶ್ಚಿಮ ಬಂಗಾಳದಲ್ಲಿ ನೀವು ಇದನ್ನು ಒಂದು ಸಾಂಸ್ಕೃತಿಕ ಹೋರಾಟ, ಅಸ್ಮಿತೆಯ ಹೋರಾಟ ಅನ್ನುವ ಲೆವೆಲ್ಗೆ ತಗೊಂಡು ಹೋದ್ರಿ. ಖಂಡಿತವಾಗ್ಲೂ ಹಾಗೇ ಇದೆ. ಯಾಕೆ ಅಂತಂದರೆ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮೇಲೆ ಎಗೇನ್ಸ್ಟ್ ಇಲ್ದಲೇ ಇದ್ದರು. ಆ್ಯಕ್ಚುಲಿ ತೃಣಮೂಲ್ ಕಾಂಗ್ರೆಸ್ ಮೇಲೆ ಜನ ಎಗರಿ ಬಿದ್ದಿದ್ದಾರೆ ಅಂತ ಹೇಳಿ ಅದು ಸ್ಪಷ್ಟವಾಗಿದೆ. ಆ್ಯಂಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ನಮಗೆ 100% ಭಾಗ ನಮಗೆ ಕಾನ್ಫಿಡೆಂಟ್ ಇತ್ತು, ನಾವು ಗೆಲ್ತೀವಿ ಅಂತ ಹೇಳಿ. ಸವಾಲುಗಳು ತುಂಬ ಇದ್ದವು. ಒಬ್ಬ ನಾಯಕ ಇರಲಿಲ್ಲ, ಕೇಡರ್ ಬಹಳ ಸ್ಟ್ರಾಂಗ್ ಇತ್ತು, ಪೊಲಿಟಿಕಲ್ ವೈಲೆನ್ಸನ್ನು ಎದುರಿಸಬೇಕಾಗಿತ್ತು, ಹೆದರ್ತಾ ಇದ್ರು ಜನ ಬಿ ಜೆ ಪಿಯ ಪರವಾಗಿ ಮಾತಾಡೋದಕ್ಕೆ. ಈಗಲೂ ಕೂಡ ನಾವೆಲ್ಲ ಹಿಸ್ಟ್ರಿಯಲ್ಲೇ ನೋಡ್ಬೋದು. ನಮಗೆ 3 ಸೀಟು ತೊಗೊಂಡಂಥ ಭಾರತೀಯ ಜನತಾ ಪಾರ್ಟಿ 77 ಸೀಟು ಲಾಸ್ಟ್ ಟೈಮ್ ತೊಗೊಂಡಿತ್ತು. ನಾವೆಲ್ಲ ಸಮೀಕ್ಷೆಗಳೆಲ್ಲ ಏನು ಹೇಳ್ತಾ ಇತ್ತು ಅಂದರೆ, ನಾವು ಕಂಪ್ಯಾರಿಸನ್ 2021 ಎಲೆಕ್ಷನ್ಗೆ ಕಂಪೇರ್ ಮಾಡ್ತಾ ಇದ್ವಿ. ಬಟ್ ಎಲ್ಲರೂ ಈ ವೋಟ್ ಶೇರ್ನ, ನಮಗೇನು ಪರ್ಸೆಂಟೇಜ್ ಆಫ್ ವೋಟ್ ಶೇರ್ನ 2024 ಲೋಕಸಭಾ ಎಲೆಕ್ಷನ್ ಯಾರೂ ಕಂಪೇರ್ ಮಾಡ್ತಾ ಇರಲಿಲ್ಲ. 2024ರಲ್ಲಿ ವೋಟ್ ಶೇರ್ ನಮ್ಗೆ ಏನು ಹೇಳಿದ್ರು 4-5% ವೋಟ್ ಶೇರ್ ಶಿಫ್ಟ್ ಆದರೆ ಡೆಫಿನೆಟ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಆಗುತ್ತೆ, ಯಾವುದೇ ಒಂದು ಪಾರ್ಟಿಗಾದರೂ ಅಂತ ಹೇಳಿದ್ರು ಕೂಡ. 2024 ಲೋಕಸಭಾ ಎಲೆಕ್ಷನ್ಗೆ ಕಂಪೇರ್ ಮಾಡಿದ್ರೆ 3% ವೋಟ್ ಶೇರ್ ಸಾಕಾಗಿತ್ತು ನಮಗೆ ಈ ರೀಚ್ ಮಾಡೋದಕ್ಕೆ. ಡೆಫಿನೆಟ್ಲಿ ವೋಟ್ ಶೇರ್ ಚೆನ್ನಾಗಿದೆ, ಸ್ಟ್ರೈಕ್ ರೇಟ್ BJP ಚೆನ್ನಾಗಿದೆ, 46% ಈಗ ವೋಟ್ ಶೇರ್. ಹೌದು, ಯಾಕೆಂದರೆ ನಮ್ಗೆ ಏನೇನು ನಮ್ಮ ಕೆಲವು ಕ್ಷೇತ್ರಗಳಲ್ಲಿ ಖಂಡಿತವಾಗ್ಲೂ ಇದು ದೀದಿಯವ್ರದೇ ಸಾಮ್ರಾಜ್ಯ, ಅಲ್ಲಿ ಯಾವುದೇ ಕಾರಣಕ್ಕೂ BJP ಬರಲ್ಲ ಅಂತ ಹೇಳಿದ್ದಂಥ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಇಷ್ಟು ಅಭೂತಪೂರ್ವ ಮುನ್ನಡೆ ಇದೆ ಅಂತಂದರೆ, ಸ್ಟ್ರೈಕ್ ರೇಟ್ ಎಷ್ಟು ಮಟ್ಟಿಗಿದೆ ಅಂತ ನೋಡಿದರೆ ಖಂಡಿತವಾಗ್ಲೂ ನಮಗೆ 100ಕ್ಕೆ 100 ಭಾಗ ಅದರಲ್ಲಿ ನಮಗೆ ಆ್ಯಸ್ ಎಕ್ಸ್ಪೆಕ್ಟೆಡ್ ನಮಗೆ ಬರುತ್ತೆ. ಆಮೇಲೆ ನೀವು ನೋಡಿರ್ಬೋದು ಲಾಸ್ಟ್ 2 to 3 ಡೇಸ್ ಮೇಲೆ ಅವರು ಮಮತಾ ಬ್ಯಾನರ್ಜಿ ಮತ್ತು ಅಲ್ಲಿನ ಪ್ರಮುಖರು ಹಾಕ್ತಿರುವಂಥ ಅಲಿಗೇಷನ್ಸ್, ಏನು ಡೈರೆಕ್ಟ್ ಅಲಿಗೇಷನ್ಸ್ ಹೋಗ್ತಾರೆ, ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಸುಮ್ಮನೆ ಅದನ್ನು ಗೂಬೆ ಕೂರ್ಸೋಕ್ಕೋಸ್ಕರ ಇಷ್ಟೆಲ್ಲ ಡಿಸ್ಟರ್ಬ್ ಆಗಿದ್ದಾರೆ, 100% ಡಿಸ್ಟರ್ಬ್ ಆಗಿದ್ದಾರೆ. ಅದನ್ನು ಎಲ್ಲ TV ಮಾಧ್ಯಮದಲ್ಲಿ ಬಂದಿದೆ. ಹಾಗಾಗಿ ಅದು ಆ್ಯಸ್ ಎಕ್ಸ್ಪೆಕ್ಟೆಡ್, ಇದರಲ್ಲಿ ಏನು ಸ್ಪೆಷಾಲಿಟಿ ಏನು ಅನಿಸ್ತಾ ಇಲ್ಲ. ಭಾಳ ಮುಖ್ಯವಾಗಿ ಇನ್ನೊಂದು ನಾನು ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡೋದಿಷ್ಟೇ, ನಾರ್ತ್ ಈಸ್ಟ್ ಏನು ಸ್ಟೇಟ್ಸ್ ಏನು ಭಾರತ ದೇಶದಲ್ಲಿದೆ ಅದರಲ್ಲಿ ಮೆಜಾರಿಟಿ ಆಫ್ ದೆಮ್ NDA ಗೆದ್ದಿದೆ ಅನ್ನೋದು ಭಾಳ ಮುಖ್ಯ.